ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ಬೆಳಿಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸಿಂಪಲಾಗಿ ಏನಾದರೂ ಒಂದು ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಗುರುವಾರದೊತ್ತು ಉಪವಾಸ ಮಾಡ್ತಿದ್ದೆ, ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು. ಸೊ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಉಪವಾಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇವಾಗ 15 ದಿನಕ್ಕೊಂದ್ಸಲ ಬರೋ ಏಕಾದಶಿನ ನನ್ನ ಕೈಲಾದಷ್ಟು ಮಾಡೋಣ ಅಂತ ರಾಯರ ಹತ್ರ ಬೇಡ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನಾನು ಇವತ್ತು ಸಿಂಪಲ್ಲಾಗಿ ತಿಂಡಿಗೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡೋಣ ಅಂತ. ಇಲ್ಲಿ ದೋಸೆ ಹಿಟ್ಟು ನೋಡ್ಬೋದು, ನಿಮ್ಗೆ ಅನಿಸ್ಬೋದು ಇದರಲ್ಲಿ ಏನೋ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನಾನು ಬಳಸೋದು ಉದ್ದಿನಬೇಳೆ ಬಂದು ನಮ್ಮ ಹೊಲದಲ್ಲೇ ಬೆಳೆದಿರೋವಂಥ ಉದ್ದಿನಬೇಳೆ. ಅದರಲ್ಲಿ ಸ್ವಲ್ಪ ಸಿಪ್ಪೆ ಇದ್ದೇ ಇರುತ್ತೆ, ನಾವು ಎಷ್ಟೇ ಕ್ಲೀನಾಗಿ ತೊಳೆದ್ರೂ ಕೂಡ ಸ್ವಲ್ಪ ಸಿಪ್ಪೆ ಇದ್ದೇ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಷ್ಟೇ. ಸ್ವಲ್ಪ ಜಾಸ್ತಿ ರುಬ್ಬಿಟ್ಟಿದ್ದೆ ಹಿಟ್ಟನ್ನ, ಅದನ್ನು ಸ್ವಲ್ಪ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ಇವತ್ತು ನನ್ನದು ಉಪವಾಸ ಆಗಿರೋದ್ರಿಂದ ಸಬ್ಬಕ್ಕಿನ ನೆನೆಸಿದ್ದೆ. ಸೊ ಉಪವಾಸಕ್ಕೆ ಸಬ್ಬಕ್ಕಿ ತಿಂದರೆ ಸೊ ಯಾರಿಗೆಲ್ಲ ಆಗೋದಿಲ್ಲ ಉಪವಾಸ ಮಾಡೋದಕ್ಕೆ, ವಯಸ್ಸಾದವ್ರು ಇರ್ತಾರೆ ಅಥವಾ ಉಪವಾಸ ಮಾಡೋದಕ್ಕೆ ಆಗದೆ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಂಥವ್ರು ಈ ಥರ ಎಲ್ಲ ತಿನ್ಬೋದು ಉಪವಾಸದ ಟೈಮಲ್ಲಿ. ಸೊ ನಾನು ಕೂಡ ಸಬ್ಬಕ್ಕಿನ ನೆನೆಸಿದ್ದೆ. ಅದಾದಮೇಲೆ ನಾನೇನು ದೋಸೆ ಹಿಟ್ಟು ಡಬ್ಬಕ್ಕೆ ಹಾಕಿದ್ನೋ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತಾ ಇದ್ದೀನಿ. ಅದು ನನ್ನ ಶ್ರೇಯ ಯಾವಾಗಲಾದರೂ ಕೇಳ್ತಾ ಇರ್ತಾಳೆ, ನಂಗೆ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡಿಕೊಡು ಅಂತ. ಸೊ ಅಂಥ ಟೈಮಲ್ಲಿ ಮಾಡಿಕೊಡ್ತೀನಿ ಅಷ್ಟೇ. ಸೊ 2-3 ಡೇಸಲ್ಲಿ ಅದನ್ನು ಹಿಟ್ಟು ಖಾಲಿ ಮಾಡಿಬಿಡ್ತೀನಿ, ಜಾಸ್ತಿ ದಿನ ಇಟ್ಟು ತಿನ್ನೋದಕ್ಕೆ ಹೋಗೋದಿಲ್ಲ. ಅದಾದಮೇಲೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಕಡಿಮೆ ಆಗೋಯ್ತು ಅಂದರೆ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ, ದೋಸೆಗೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಸ್ವಲ್ಪ ಜಾಸ್ತಿ ಅಂದರೆ 1-2 ಚಮಚ ಹಾಕ್ತಾಯಿದ್ದೀರಾ ನೀವು ಎಣ್ಣೆ ಅಂದರೆ ಅದರಲ್ಲಿ ಇನ್ನೊಂದು ಚಮಚ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿಯೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಆಲೂಗಡ್ಡೆ ಬೇಯಿಸಿರ್ತೀನೋ ಅದನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ. ಸ್ಪೂನಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಿಸ್ಕೊಂಡ್ಬಿಡ್ತೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗೋಗುತ್ತೆ. ನಮ್ಮ ಮನೆಯಲ್ಲಿ ವಾರದಲ್ಲಿ ಒಂದಿನ ದೋಸೆ ಅಥವಾ ಇಡ್ಲಿ ಕಂಪಲ್ಸರಿಯಾಗಿದ್ದೇ ಇರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ದೋಸೆ ಇಡ್ಲಿ ಅಂದರೆ ತುಂಬ ಇಷ್ಟ. ಮೇಯ್ನಾಗಿ ನಮ್ಮ ಶ್ರೇಯಂಗೆ ತುಂಬ ಇಷ್ಟ. ಅವಳು ದೋಸೆ ಇಡ್ಲಿ ಮಾಡಿದಿನ ತುಂಬ ಇಷ್ಟಪಟ್ಟು ಸ್ವಲ್ಪ ಚೆನ್ನಾಗೇ ತಿಂತಾಳೆ ಅಂತ ಹೇಳ್ಬೋದು. ಸೊ ಮಾಮೂಲಿ ದಿನ ನಾನು ಚಪಾತಿ ಮಾಡಿರ್ಬೋದು ಅಥವಾ ಏನಾದರೂ ಬೇರೆ ತಿಂಡಿ ಐಟಮ್ಸ್, ಉಪ್ಪಿಟ್ಟು ಅಥವಾ ಅವಲಕ್ಕಿ ಈ ರೀತಿ ಮಾಡಿದಿನ ಅವಳು ಅಷ್ಟು ಇಂಟ್ರೆಸ್ಟಿಂದ ಏನೂ ತಿಂಡಿ ತಿನ್ನೋದಿಲ್ಲ ಅವಳು. ಸೊ ಈ ರೀತಿ ದೋಸೆ ಅಥವಾ ಇಡ್ಲಿ ಏನಾದ್ರು ಮಾಡಿದಿನ ತುಂಬ ಇಂಟ್ರೆಸ್ಟಾಗಿ ತುಂಬ ಎದ್ದ ತಕ್ಷಣ ಕೇಳ್ತಾ ಇರ್ತಾಳೆ, ನಂಗೆ ಹಶ್ವಾಗಿದೆ, ನಂಗೆ ಏನಾದರೂ ಮಾಡಿಕೊಡು, ದೋಸೆ ಮಾಡಿಕೊಡು ಅಥವಾ ಇಡ್ಲಿ ಮಾಡಿಕೊಡು, ಈ ರೀತಿ ಕೇಳ್ತಾ ಇರ್ತಾಳೆ. ಸೊ ಅವಳಿಗೆ ದೋಸೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಇಲ್ಲಿ ದೋಸೆ ಕೂಡ ಫಸ್ಟ್ ಅವಳಿಗೆ ಹಾಕ್ಕೊಟ್ಬಿಡ್ಬೇಕು. ದೋಸೆ ಇಡ್ಲಿ ಮಾಡಿದಿನ ಫಸ್ಟ್ ಅವಳಿಗೆ ಪ್ಲೇಟ್ನಲ್ಲಿ ಹೋಗಿ ಕೊಟ್ಬಿಡ್ಬೇಕು ಅವಳಿಗೆ, ಆವಾಗಲೇ ಅವಳಿಗೆ ಸಮಾಧಾನ ಆಗುತ್ತೆ. ಸೊ ಫಸ್ಟ್ ಇವಾಗ ಅವಳಿಗೊಂದು ದೋಸೆ ಹಾಕ್ಕೊಂಡು ಹೋಗಿ ಕೊಟ್ಬಿಡ್ತೀನಿ. ಅವಳು ಟಿ ವಿ ನೋಡ್ಕೊಂಡು ತಿಂದ್ಕೊಂಡ್ಬಿಡ್ತಾಳೆ. ಸೊ ಮಾಮೂಲಿ ನಾನು ಏನಾದರೂ ಬೇರೆ ತಿಂಡಿ ಮಾಡಿದ್ದಿನ ಅವಳಿಗೆ ನಾನೇ ತಿನ್ನಿಸ್ಬೇಕಾಗುತ್ತೆ. ಸೊ ದೋಸೆ ಅಥವಾ ಇಡ್ಲಿ ಮಾಡಿದ್ದಿನ ನಾನೇನು ತಿನ್ನಿಸ್ಬೇಕಾಗೇನು ಬರಲ್ಲ, ಅವಳೇ ತಿಂತಾಳೆ. ನಾನೇನು ಮತ್ತೆ ಹೋಗಿ ಬೇಕಾ ಅಂತ ಕೇಳಬೇಕಾಗೂ ಇರಲ್ಲ. ಆರಾಮಾಗಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕಿಸ್ಕೊಂಡು ತಿಂದುಬಿಟ್ಟು ಕೂತ್ಕೊತಾಳೆ. ಅದಕ್ಕೆ ನಾನು ವಾರದಲ್ಲಿ ಒಂದು ಸರ್ತಿ ದೋಸೆ ಇರುತ್ತೆ, ವಾರದಲ್ಲಿ ಒಂದು ಸರ್ತಿ ದೋಸೆ ಮತ್ತು ಒಂದು ಸರ್ತಿ ಇಡ್ಲಿ, ಎರಡೂ ವಾರದಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಸೊ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳಿಗಂತ ಅಲ್ಲ, ನನಗೂ ಕೂಡ ತುಂಬ ಇಷ್ಟ ದೋಸೆ ಇಡ್ಲಿ, ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ. ಸೊ ಮನೇಲಿ 3 ಜನಕ್ಕೂ ತುಂಬ ಇಷ್ಟ ಇರೋದ್ರಿಂದ ವಾರದಲ್ಲಿ ಒಂದು ಸರ್ತಿ ಕಂಪಲ್ಸರಿ ನಾವು ಮಾಡ್ತೀವಿ. ಸೊ ಇವಾಗ ಅವಳಿಗೆ ಹಾಕ್ಕೊಟ್ಟಿದ್ದೀನಿ. ಸೊ ಟಿ ವಿ ನೋಡ್ಕೊಂಡು ಅವಳ ಪಾಡಿಗಳು ತಿನ್ಕೊಂಡ್ಬಿಡ್ತಾಳೆ. ಸ್ಕೂಲ್ ಕೂಡ ಟೈಮ್ ಆಗಿದೆ ಇವಾಗ. ಅಷ್ಟರಲ್ಲಿ ನಾನು ಅವಳ ಟಿಫನ್ ಎಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಅವಳು ತಿಂದು ರೆಡಿ ಆಗಿಬಿಡ್ತಾಳೆ. ಸೊ ಇವಾಗ ಅವಳು ಟಿಫನ್ಗೂ ಕೂಡ ನಾನು ಅದನ್ನೇ ಹಾಕಿ ಕಳಿಸ್ತೀನಿ, ಆಲೂಗಡ್ಡೆ ಪಲ್ಯ. ಮತ್ತು ಆಲೂಗಡ್ಡೆ ಪಲ್ಯನಲ್ಲಿ ಮೆಣಸಿನ್ಕಾಯಿ ಇದ್ರೆ ಅದನ್ನು ಹಾರಿಸ್ಬಿಟ್ಟು ಹಾಕ್ಕೊಡ್ತೀನಿ. ಅಲ್ಲೇನಾದ್ರು ಒಂದು ಸ್ವಲ್ಪ ಮಿಸ್ ಆಗೋಳು ಬಾಯಲ್ಲಿ ಏನಾದ್ರು ಮೆಣಸಿನ್ಕಾಯಿ ಹೋಗ್ಬಿಟ್ರೆ ಆ ಟಿಫನ್ ಅವತ್ತು ವಾಪಸ್ಸೇ ಬಂದ್ಬಿಡುತ್ತೆ, ತಿನ್ನೋದೇ ಇಲ್ಲ ಅವಳು. ಸೊ ಅದಾದಮೇಲೆ ಇವಾಗ ಸ್ಕೂಲ್ಗೂ ಕೂಡ ರೆಡಿ ಆದಳು. ಸೊ ಈ ನಡುವೆ ಅಂತೂ ತುಂಬಾ ಹಠ ಮಾಡ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ. ಇಷ್ಟು ದಿನ ಗ್ಯಾದರಿಂಗ್ ಇತ್ತು ಅಂದ್ಬಿಟ್ಟು ಸ್ಕೂಲಲ್ಲಿ ದಿನಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಸೊ ಇವಾಗ ಎಲ್ಲ ಸ್ಕೂಲ್ ಡೇ ಎಲ್ಲ ಮುಗೀತು. ಸೊ ಬ್ಯಾಕ್ ಟು ಸ್ಟಡಿ ಅಂದ್ಬಿಟ್ಟು ಅವ್ರು ಮಾಡಿಸ್ತಾ ಇದ್ದಾರೆ. ಬಟ್ ಇವಳಿಗೆ
ಬರೀ ಡ್ಯಾನ್ಸ್ ಮೇಲೇ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಮನೆಗೆ ಬರೋದು ದಿನ ಅಳೋದೆ, ಮ್ಯಾಮ್ ನನಗೆ ಡ್ಯಾನ್ಸ್ ಆಡಿಸ್ತಾ ಇಲ್ಲ, ಇವಾಗ ಬರೀ ಓದಿಸ್ತಾ ಇದ್ದಾರೆ, ಬರೀ ಅಂತ ಇದ್ದಾರೆ, ನನಗೆ ಸ್ಕೂಲ್ ಬೇಡ, ನಂಗೆ ಡ್ಯಾನ್ಸ್ ಬೇಕು, ಡ್ಯಾನ್ಸ್ ಆಡ್ಸೋಕ್ಕೆ ಹೇಳು, ಬಾ ನೀನು ಜೊತೆಗೆ ಬಾ ಸ್ಕೂಲ್ಗೆ, ನೀನು ಜೊತೆಗೆ ಬಂದು ಹೇಳು ಅಂತ ಅಳ್ತಾ ಇದ್ದಾಳೆ. ಹೋಗೋದಕ್ಕೆ ಅಳ್ತಾ ಇದ್ಲು. ನಾನು ಬಾಯ್ ಅಂತ ಹೇಳ್ತಾ ಇದ್ದೀನಿ, ಬಾಯ್ ನಾನು ಹೇಳೋದಿಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡು ಹೋದ್ಲು ಸ್ಕೂಲ್ಗೆ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಬಾಯ್ ಅಂದ್ಬಿಡು ಹೋಗು ಅಂತ. ಅವಳು ಹೇಳಿಲ್ಲ, ನಾನು ಹೇಳೋದಿಲ್ಲ ಅಂದ್ಬಿಟ್ಟು ಹಾಗೆ ಮುನ್ಸ್ಕೊಂಡು ಹೋಗ್ಬಿಟ್ಲು. ಸೊ ಅದಾದಮೇಲೆ ಇವಾಗ ಸ್ವಲ್ಪ ಮನೆ ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ನಾನು ಸಬ್ಬಕ್ಕಿ ಕಿಚಡಿನ ಮಾಡ್ಕೊತಾ ಇದ್ದೀನಿ. ಸೊ ಉಪವಾಸ ಟೈಮಲ್ಲಿ ಆಲ್ಮೋಸ್ಟ್ ನಾನು 12 ಗಂಟೆ ಗಂಟ ಏನೂ ನೀರು ಮತ್ತು ಏನೂ ತಿನ್ನೋದಿಲ್ಲ. ಸೊ ಮಧ್ಯಾಹ್ನದ ಮೇಲೆ 1 ಗಂಟೆ 2 ಗಂಟೆ ಮೇಲೆ ಏನಾದರೂ ಈ ರೀತಿ ಮಾಡ್ಕೊಂಡು ತಿಂತೀನಿ. ಅಲ್ಲಿವರೆಗೂ ನನಗೆ ಹಸಿವು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಏನು ಇಶ್ಯೂ ಇದೆ ಅಂದ್ಬಿಟ್ಟು ನಾನು ಮುಂದಿನ ಯಾವಾಗಲಾದರೂ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಇರೋದ್ರಿಂದ ನನಗೆ ಬೇಗ ಹಸಿವಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸಬ್ಬಕ್ಕಿ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮಾತ್ರ ಹಾಕೋಬೇಕು. ಉಪವಾಸ ಟೈಮಲ್ಲಿ ಸಾಸಿವೆ ನಡೆಯೋದಿಲ್ಲ. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ನಾನು ಕಡಲೆಕಾಯಿ ಬೀಜ ಹಾಕೋಬೋದು, ಬಟ್ ನನಗೆ ಕಡಲೆಕಾಯಿ ಬೀಜ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಗೋಡಂಬಿನ ಪೀಸ್ ಥರ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಅದೇ ಒಗ್ಗರಣೆಗೆ ಸ್ವಲ್ಪ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಅದರಲ್ಲೇ ಒಗ್ಗರಣೆಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಸೊ ಅದನ್ನು ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಟೈಮ್ನಲ್ಲಿ ನಾವೇನು ನೆನೆಸಿದ್ದೀವಲ್ವ ಸಬ್ಬಕ್ಕಿನ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಬಂದು ಉಪವಾಸ ಟೈಮಲ್ಲಿ ಯಾರು ಬೇಕಾದರೂ ತಿನ್ಬೋದು, ಮತ್ತು ನಾರ್ಮಲ್ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಬಟ್ ಯಾರಿಗೆಲ್ಲ ತುಂಬ ಅಸಿಡಿಟಿ ಪ್ರಾಬ್ಲಮ್ ಇದೆಯೋ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಅದು ಇನ್ನೂ ಅಸಿಡಿಟಿ ಜಾಸ್ತಿ ಮಾಡಿಬಿಡುತ್ತೆ ಇದು. ಸೊ ಇವಾಗ ಇದು ನಾನು ಏನು ಕಲಿಸ್ತಾ ಇದ್ದೀನಿ ಅಲ್ವಾ, ಇವಾಗ ವೈಟ್ ಕಾಣಿಸ್ತಾ ಇದೆ. ಸಬ್ಬಕ್ಕಿ ಬೆಂದಿದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೋಬೇಕು ಅಂದರೆ ಅದು ಬಂದು ಟ್ರಾನ್ಸ್ಪರೆಂಟ್ ಕಲರಲ್ಲಿ ಹೋಗುತ್ತೆ. ವೈಟ್ ಕಲರ್ ಇರೋ ಸಬ್ಬಕ್ಕಿ ಬಂದು ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತೆ. ಸೊ ಆವಾಗ ಒಂದು ಸ್ವಲ್ಪ ಬಾಯಿಲ್ ಹಾಕೊಂಡು ನೋಡ್ಬೋದು, ಫುಲ್ ಸಾಫ್ಟ್ ಆಗಿರುತ್ತೆ, ಆವಾಗ ಆಗಿದೆ ಅಂತ. ಸೊ ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಹುರಿದಿರೋಂಥ ಕಡಲೆಕಾಯಿ ಬೀಜದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ರೆ ಸಬ್ಬಕ್ಕಿ ಕಿಚಡಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು, ವೈಟ್ ಅಷ್ಟು ಕಾಣಿಸ್ತಾ ಇಲ್ಲ, ಫುಲ್ಲು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರಲ್ಲಿ ಬಂದಿದೆ ಸಬ್ಬಕ್ಕಿ. ಸೊ ಈ ಕಲರ್ ಬಂತು ಅಂದರೆ ಸಬ್ಬಕ್ಕಿ ಕಿಚಡಿ ರೆಡಿ ಆಗಿದೆ ಅಂತ. ಸೊ ಇದರಲ್ಲಿ ಉಪವಾಸ ಟೈಮಲ್ಲಿ ನಾವು ಇದರಲ್ಲಿ ಪಾಯಸ ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನೇನೋ ಕಿಚಡಿ ಮಾಡ್ಕೊಂಡು ತಿಂದೆ. ನನ್ನ ಹಸ್ಬೆಂಡ್ಗೆ ಮತ್ತೆ ಮಧ್ಯಾಹ್ನ ದೋಸೆ ಅಂದರೆ ಅವರು ಅಷ್ಟು ಇಷ್ಟಪಡಲ್ಲ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ನನಗೂ ಸ್ವಲ್ಪ ಮಾಡೋದಕ್ಕೆ ಬೋರ್ ಆಗ್ತಾಯಿತ್ತು. 1 ಪಾಟ್ ರೈಸ್ ಥರ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಸಾಂಬಾರ್ ರೈಸ್ ಮಾಡ್ತಾರಲ್ವ ಅದರಲ್ಲೇ 1 ಪಾಟ್ ರೈಸ್ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಸುಮಾರು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲನೂ ನಾನಿವಾಗ ಒಂದೊಂದಾಗಿ ಒಗ್ಗರಣೆಗೆ ಸೇರಿಸ್ಕೊತೀನಿ. ಸೊ ಚೆನ್ನಾಗಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಜಜ್ಜಿ ಕೂಡ ಹಾಕೋಬೋದು ಬೆಳ್ಳುಳ್ಳಿನ, ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೂ ಹಾಕೋಬೋದು, ಬೇಕಾದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಈರುಳ್ಳಿ ಬೇಕಂದ್ರೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1-2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಮಗೆ ಬೇಕಾಗಿರೋ ನಾವು ಸಾಂಬಾರಿಗೆ ಏನೆಲ್ಲ ಮಸಾಲಾನ ಯೂಸ್ ಮಾಡ್ತೀವೋ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಎಲ್ಲ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಅನ್ನೋ ಟೈಮ್ನಲ್ಲಿ ನಾನು ಏನು ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಮತ್ತು ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೆ ನಾನು ತೊಳೆದು, ಅದನ್ನು ಇದಕ್ಕೇ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ
ಒಂದು 2ರಿಂದ 3 ಒಂದು 4 ವಿಷಲ್, ಬೇಳೆನೂ ಹಾಕಿರ್ತೀವಿ ಅಲ್ವಾ, ಒಂದು 4 ವಿಷಲ್ ತೊಗೊಂಡ್ರೆ ಸೊ ಈ ರೀತಿ ಆಗುತ್ತೆ. ಈ ಥರ ಆದಮೇಲೆ ಇದಕ್ಕೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಬಿಸಿನೀರನ್ನ ಹಾಕೋಬೇಕಾಗುತ್ತೆ. ತಣ್ಣೀರು ಹಾಕೋಬೇಡಿ, ಸ್ವಲ್ಪ ಬಿಸಿ ಮಾಡಿ ನೀರನ್ನ ಹಾಕ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಅದು ಇನ್ನೊಂದು ಸ್ವಲ್ಪ ಕುದಿಬೇಕು. ನಾವು ಹೇಗೆ ಬಿಸಿಬೇಳೆ ಭಾತ್ಗೆ ಹೇಗೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊತೀವಿ ಅಲ್ವಾ, ಅದೇ ಥರನೇ ಮಾಡಿಕೊಂಡು ನಾವೇನು ಹುಣಸೆಹಣ್ಣು ನೆನೆಹಾಕಿದ್ವೋ ಅದನ್ನು ಅದರ ರಸನ ಸ್ವಲ್ಪ ಲಾಸ್ಟಲ್ಲಿ ಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಉಪ್ಪು ಕರೆಕ್ಟಾಗಿಲ್ಲ ಅಂದರೆ ಮತ್ತು ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಬಿಟ್ರೆ ಸೊ 1 ಪಾಟ್ ರೈಸ್ ರೆಡಿ ಆಗುತ್ತೆ. ಸೊ ನನಗೆ ಇವತ್ತು ತುಂಬ ಬೋರ್ ಆಗ್ತಾಯಿತ್ತು ಅಡುಗೆ ಮಾಡೋದಕ್ಕೆ, ಸೊ ಅದಕ್ಕೆ ಈ ಥರ ಮಾಡಿಬಿಟ್ಟೆ ಇವತ್ತು. ನಮ್ಮ ಶ್ರೇಯನೂ ಕೂಡ ತಿಂದಳು. ಇದ್ರ ಜೊತೆಗೆ ಮೊಸರು ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಶ್ರೇಯಂಗೆ ಸ್ವಲ್ಪ ಖಾರ ಆಗಿತ್ತು ಅಂದ್ಬಿಟ್ಟು ಅವಳಿಗೆ ಮೊಸರಲ್ಲಿ ತಿನ್ನಿಸಿದೆ. ನನ್ನ ಹಸ್ಬೆಂಡು ಕೂಡ ಊಟ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಶಾರ್ಟಾಗಿ ಬರೀ ರೆಸಿಪೀಸ್ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.